ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು 3 ಥರದ ಬೇಳೆಯನ್ನು ಉಪಯೋಗಿಸಿ ನಾವು ಸ್ಪೆಷಲ್ ಬೇಳೆ ಸಾಂಬಾರು ಮಾಡೋದು ಅಂತ ಹೆಂಗೆ ನೋಡೋಣ ಬನ್ನಿ. ತೊಗರಿಬೇಳೆ, ಹೆಸರುಬೇಳೆ, ಮೈಸೂರು ಬೇಳೆಯನ್ನು 3 ಮಿಕ್ಸ್ ಮಾಡಿ ತಗೊಳ್ಳಿ. ಒಂದು ದೊಡ್ಡ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಒಂದು ಫುಲ್ಲು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು 10ರಿಂದ 15, ಒಂದು ಕಪ್ಪಷ್ಟು ಎಣ್ಣೆ, ಒಂದೆರಡು ಟೊಮೆಟೊ, ಕರಿಬೇವಿನ ಸೊಪ್ಪು, ಒಂದು ಸ್ಪೂನ್ ಅರಿಶಿನ ಪುಡಿ, ಒಂದು ಸ್ಪೂನ್ ಉಪ್ಪು. ಓಕೆನಾ? ಮತ್ತು ಇದೊಂದು ಸೈಡಿಗಿಡಿ. ಮತ್ತು ಇದು ಲಾಸ್ಟ್ ಕೊನೆಗೆ ಒಗ್ಗರಣೆ ಹಾಕುವಂಥ ಸಾಮಗ್ರಿಗಳು: ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಮತ್ತು ಇದು ಅರ್ಧ ಆಗೋಷ್ಟು ಈರುಳ್ಳಿ, ಮತ್ತು 4 ಬೆಳ್ಳುಳ್ಳಿ, 4 ಒಣಗಿದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಒಂದು ಕುಕ್ಕರ್ನ ಇಟ್ಟು ನಾವು ಒಂದು ಕಪ್ಪಲ್ಲಿ ಎತ್ತಿಕೊಂಡಿದ್ದೀರಲ್ವ ಆ ಬೇಳೆವನ್ನು ಹಾಕ್ಕೊಳ್ಬೇಕಾಗುತ್ತೆ. ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ತೊಳ್ಕೊಳ್ಳಿ. ತೊಳೆದ್ಮೇಲೆ ಒಂದು ಬಾಟ್ಲಷ್ಟು ನೀರನ್ನು ಹಾಕ್ಕೊಳ್ಳಿ. ಒಂದು ಬಾಟ್ಲು ನೀರನ್ನು ಹಾಕ್ಕೊಂಡು ಅದಕ್ಕೆ ನಾವು ಏನೇನು ಎತ್ತಿಕ್ಕಿದ್ದೀರೋ ಅದೆಲ್ಲವನ್ನು ಹಾಕ್ಕೊಳ್ಬೇಕಾಗುತ್ತೆ. ಲಾಸ್ಟಲ್ಲಿ ಒಂದೆರಡು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳಿ. ಇದನ್ನು ನಾವು ಬೆಳಗ್ಗೆ ಟಿಫನ್ನಿಗೆ ಇಡ್ಲಿ ಮಾಡ್ತೀರಲ್ವ, ಇಡ್ಲಿ ಜೊತೆಗೆ ಬಿಸಿ ಬಿಸಿ ಸಾಂಬಾರಿಗೆ, ಇಡ್ಲಿಗೆ ಚೆನ್ನಾಗಿರುತ್ತೆ. ದೋಸೆಗೂ ಕೂಡ ತಿನ್ಬೋದು. ನಮ್ಮ ಕೈಗೆ ಅಯ್ಯೋ ಕೆಲ್ಸಕ್ಕೆ ಹೋಗೋರು ಮತ್ತು ಡ್ಯೂಟಿಗೆ ಹೋಗೋರು, ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ ಮತ್ತು ಮಧ್ಯಾಹ್ನನೂ ಏನು ಮಾಡೋಕ್ಕಾಗಲ್ಲ ಅಂದರೆ ಇದನ್ನು ಬೆಳಿಗ್ಗೆನೇ ಮಾಡಿಬಿಟ್ಟು ಮತ್ತು ಮಧ್ಯಾಹ್ನ ಲಂಚಿಗೆ ಬಿಸಿ ಬಿಸಿ ಅನ್ನಕ್ಕೂ ತಿನ್ಬೋದು. ಸ್ವಲ್ಪ ತುಪ್ಪ ಕೊಟ್ಟರೆ ಚೆನ್ನಾಗೇ ತಿಂತಾರೆ ಮನೇಲಿರೋರೆಲ್ಲರೂ. ಸಖತ್ತಾಗಿರುತ್ತೆ, ಟ್ರೈ ಮಾಡಿ ನೋಡಿ. ನಮ್ಮ ತಮಿಳ್ನಾಡು ಕಡೆ ಇದು ತುಂಬಾ ಫೇಮಸ್. ಮತ್ತು ಗ್ಯಾಸ್ ಮೇಲೆ ಇಕ್ಕಿ ಕುಕ್ಕರ್ನ ಮುಚ್ಚಿ ಒಂದು 5ರಿಂದ 6 ವಿಸಿಲನ್ನು ಬರೋದಕ್ಕೆ ಬಿಡಿ. ಚೆನ್ನಾಗಿ ಆವಾಗ ತರಕಾರಿ ಬೇಳೆ ಎಲ್ಲವೂ ಬೆಂದೋಗುತ್ತೆ. ಓಕೆನಾ? ಆಮೇಲೆ ತೆಗೆದ್ಮೇಲೆ ಈ ಥರ ನಿಮ್ಮ ಮನೇಲಿ ಮತ್ತಿದ್ರೆ ಈ ಥರ ಚೆನ್ನಾಗಿ ನೈಸಾಗಿ ಮಸಿಸ್ಕೊಳ್ರಿ. ಚೆನ್ನಾಗಿ ಮಸಿದ್ಮೇಲೆ ನಾವು ಬೇಯೋಕ್ಕೆ ಒಂದು ಬಾಟ್ಲು ನೀರು ಹಾಕಿದ್ರಲ್ವ, ಇವಾಗ ಮತ್ತೆ ಒಂದು ಬಾಟ್ಲು ನೀರು ಹಾಕ್ಕೊಳ್ಬೇಕು ನಾವು. ನಿಮಗೆ ಎಷ್ಟು ನೋಡಿ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ, ನೀರು ಹಾಕ್ಬೇಕಾದ್ರೆ ನೀರಾಗಿ ಮಾಡ್ಕೊಳ್ಳಿ. ಬಟ್ ಫಸ್ಟ್ ಕ್ಲಾಸಾಗಿರುತ್ತೆ. ಯಾವ ರೀತಿ ಅಂದರೆ ನೀರಾಗಿರ್ಬೇಕು ಸಾಂಬಾರು. ಫಸ್ಟ್ ಕ್ಲಾಸಾಗಿರುತ್ತೆ ನೋಡಿ, ಸಾಂಬಾರು ಸಖತ್ತಾಗಿರುತ್ತೆ. ಆಮೇಲೆ ಒಂದು ಪ್ಯಾನನ್ನು ಇಕ್ಕಿ ಅದಕ್ಕೆ ಅವಾಗೆ ಅರ್ಧ ಎತ್ತಿಕ್ಕಿದ್ರಲ್ವ ಎಣ್ಣೆಯನ್ನು ಹಾಕ್ಕೊಂಡು, ಮತ್ತು ಒಗ್ಗರಣೆಗೆ ಏನೇನು ಎತ್ತಿಕ್ಕಿದ್ರೆ ಸಾಸಿವೆ, ಜೀರಿಗೆ, ಉದ್ದಿನಕಾಳು ಎಲ್ಲನೂ ಹಾಕ್ಕೊಳ್ಬೇಕಾಗುತ್ತೆ. ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿದಾದ್ಮೇಲೆ ಒಣಗಿದ ಮೆಣಸಿನ್ಕಾಯಿ ಮತ್ತು 4 ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಆಮೇಲೆ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಚೆನ್ನಾಗಿ ಈ ರೀತಿಯಾಗಿ ಮೆರೂನ್ ಕಲರ್ ಹಾಕಬೇಕು ಈರುಳ್ಳಿ. ಓಕೆನಾ? ಆಮೇಲೆ ಮಸಿದಿಕ್ಕೊಂಡಿರುವಂಥ ಬೇಳೆವನ್ನು ಹಾಕಬೇಕಾಗುತ್ತೆ. ಬೇಳೆವನ್ನು ಹಾಕ್ಕೊಂಡು ಉಪ್ಪನ್ನು ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾವು ಮಾಡಿರೋ ಸಾಂಬಾರು ಇಷ್ಟ ಆದರೆ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನೋಡಿ ಚೆನ್ನಾಗಿದೆ. ಬಾಯ್.